पूरा पेट्रोल नहीं निकल पा रहा यार हम ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ನಿಮ್ಗೆ ಆಲ್ರೆಡಿ ಒಂದಷ್ಟು ವೀಡಿಯೋಸ್ನ ಹಾಕಿದ್ದೀನಿ, ನೋಡಿದಿರ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋಸ್ನ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೊದಲನೇದಾಗಿ ಈ ಘಟನೆಗಳು ಅಥವಾ ಈ ಒಂದು ವಿಚಾರಗಳು, ಈ ಒಂದು ರೀಲ್ಸ್ನ ವೈರಲ್ ಆಗ್ತಾ ಇರೋದು ನಾರ್ತ್ ಇಂಡಿಯನ್ಸಲ್ಲಿ ತುಂಬ ವೀಡಿಯೋಸು ವೈರಲ್ ಆಗ್ತಾಯಿದೆ. ಅದರಲ್ಲೂ ಕೂಡ ಯಾರೋ ಒಬ್ಬ ಅದೇನೋ ಒಂದು, ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಗಾದೆ ಅನ್ನೋದಕ್ಕಿಂತ ಒಂದು ಮಾತನ್ನ ಕೇಳಿದ್ದೀವಿ. ಒಂದು ಕುರಿ ಮ್ಯಾ ಅಂದರೆ ಎಲ್ಲ ಕುರಿಗಳು ಅದ್ರ ಹಿಂದೆ ಬೀಳ್ತದಂತೆ, ಮೇ 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 ಅಂತ. ಸೊ ಅದೇ ಥರನೇ ಆಗ್ತಾಯಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನಾಯಿತು ಅಂತಂದರೆ, ಒಂದು ರೀಲ್ ವೈರಲ್ ಆಯಿತು. ಅದು ಏನಪ್ಪ ಅಂತ, ಒಬ್ಬ ವ್ಯಕ್ತಿ ಸ್ವಿಗ್ಗಿ ಬ್ಯಾಗ್ನ ಹಿಂದೆ ಕಟ್ಕೊಂಡು ಎಲ್ಕೊಂಡು ಹೋಗ್ತಾನೆ. ಸೊ ಅವ್ನಿಗೇನಾಗಿತ್ತು, ಅವ್ನಿಗೇನು ಪ್ರಾಬ್ಲಮ್ ಆಗಿತ್ತು, ಅಥವಾ ಅವ್ನಿಗೇನಾದರೂ ಪರ್ಸ್ನಲಿ ಇನ್ಸೆಂಟಿವೋ ಇನ್ನಂದರೆ ವಾಟ್ ಎವರ್ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ಅವ್ನಿಗೆ ಮಾತ್ರ ಗೊತ್ತು. ಸೊ ಅವನೇನು ಆ ರೀಲ್ನ ಮಾಡ್ದ, ಅದು ಸಿಕ್ಕಾಪಟ್ಟೆ ವೈರಲ್ ಆದಮೇಲೆ ತಗೋ ಒಬ್ಬರಲ್ಲ ಇಬ್ಬರಲ್ಲ ಬ್ಯಾಕ್ ಟು ಬ್ಯಾಕ್ ಇತ್ತೀಚೆಗಂತೂ ನನಗೆ ಡಿಫ್ರೆಂಟಾಗಿ ವೀಡಿಯೋಸ್ನ ಕಲ್ಸೋಕ್ಕೆ ಶುರು ಮಾಡಿಬಿಟ್ರು. ಡಿಫ್ರೆಂಟಾಗಿ ವೀಡಿಯೋಗಳು ವೈರಲ್ ಆಗೋಕ್ಕೆ ಶುರುವಾಗೋಯಿತು. ಸೊ ನನಗೆ ಅದೆಲ್ಲ ನೋಡಿದಾಗ ಸಖತ್ತು ಬೇಜಾರಾಗ್ತಿದೆ. ಏನಕ್ಕಂತಂದರೆ, ಈಗ ನೋಡಿ, ಕಂಪ್ನಿಗಳು ತಪ್ಪು ಮಾಡಿದಾಗ ಖಂಡಿತವಾಗ್ಲೂ ತಪ್ಪೆ. ಈಗ ನಾನು ಎಷ್ಟೋ ವೀಡಿಯೋಗಳು ನಿಮಗೆ ಗೊತ್ತಿದೆ, ನಾನು ಪ್ರಶ್ನೆ ಖಂಡಿತವಾಗ್ಲೂ ಮಾಡಿದ್ದೀನಿ. ಈ ಕಂಪ್ನಿಗಳಿಗೆ ಯಾರೇ ಆಗಲಿ, ಯಾವುದೇ ಕಂಪ್ನಿ ಆಗಲಿ, ಖಂಡಿತ ತಪ್ಪು ಮಾಡಿದ್ರೆ ತಪ್ಪೆ. ಬಟ್ ಅದನ್ನು ನಾವು ಪ್ರಶ್ನೆ ಮಾಡಬೇಕು, ಅವ್ರಿಗೆ ನಾವು ಕೇಳಬೇಕು ಅವ್ರಿಗೆ. ಬಟ್ ಅದನ್ನು ಬಿಟ್ಟು ಈ ರೀತಿ ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಈಗ ಆ ಥರ ನೋಡೋದಾದರೆ, ನಿಜ ಹೇಳ್ಬೇಕಂತಂದರೆ ಈ ಕಂಪ್ನಿಗಳಿಂದ ತುಂಬ ಬೇಸತ್ತು ಹೋಗ್ಬಿಟ್ಟಿದ್ದೀನಿ ನಾನು. ತುಂಬ ಅಂದರೆ ತುಂಬ ಈ 6-7 ವರ್ಷದಿಂದ ನೋಡಿ ಸಾಕಾಗ್ಬಿಟ್ಟಿದೆ. ಆದರೆ ನಾನು ಯಾವತ್ತೂ ಈ ಥರ ಕೆಲಸಗಳನ್ನ ನನಗೆ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ. ನೀನು ನಂಬ್ತಿರೋ ನಂಬಲ್ಲೋ, ನಂದು 6 ವರ್ಷ ಹಿಂದೆ ಒಂದು ಯಾವುದಾದ್ರೂ ಟೀ ಶರ್ಟ್ ಸಿಕ್ಕಿದ್ರು ಕೂಡ ಅದನ್ನು ನಾನು ಬಿಸಾಕಕ್ಕೆ ಹೋಗಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ, ಈ ಲೆವೆಲಲ್ಲಿ ನಾನು ಇದ್ದೀನಿ ಅಂತಂದರೆ ಬಿಕಾಸ್ ಆಫ್ ರೀಸನ್ನೇ ಅದು ಒಂದು ಡೆಲಿವರಿ ಜಾಬ್ ಅನ್ನೋದು. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಈ ಡೆಲಿವರಿ ಜಾಬ್ಗೆ ತುಂಬ ರೆಸ್ಪೆಕ್ಟ್ ಕಮ್ಮಿ ಕೊಡ್ತಾರೆ. ಅಂದರೆ ನೋಡೋ ರೀತಿಯೇ ಬೇರೆ, ಏನೋ ಒಂಥರ ನೋಡೋದು, ಅಥವಾ ಡೆಲಿವರಿ ಜಾಬ್ ಅಂದ್ರೇ ಒಂಥರ ಕೀಳಾಗಿ ನೋಡೋದು. ಅಂಥದ್ರಲ್ಲೂ ನಮ್ಮ ಡೆಲಿವರಿ ಜಾಬ್ ಮಾಡ್ಕೊಂಡಿರೋಂತಹ ಒಂದು ಡೆಲಿವರಿ ಬಾಯ್ಸೇ ಈ ಥರ ಮಾಡಿಬಿಟ್ರೆ ಸಖತ್ ಹರ್ಟಾಗಿ ಹೋಗ್ಬಿಡುತ್ತೆ. ಈಗ ಚಿಕ್ಕದಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ಯಾವುದೇ ಕಂಪ್ನಿಗೆ ನೀವು ಸೇರಿಕೊಂಡಾಗ ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗೋಲ್ಲ. ಒಬ್ರಿಗೆ ಅಡ್ಜಸ್ಟ್ ಆಗುತ್ತೆ, ಒಬ್ರಿಗೆ ಅಡ್ಜಸ್ಟ್ ಆಗೋಲ್ಲ. ಎಲ್ಲರಿಗೂ ಇಲ್ಲಿ ಎಲ್ಲ ಕೆಲಸನೂ ಅಡ್ಜಸ್ಟ್ ಆಗೋಲ್ಲ. ಅವರವರ ಕೆಪಬಿಲಿಟಿ, ಅವರ ಮೆಂಟಾಲಿಟಿ, ಅವರ ಶಕ್ತಿ ಆ್ಯಂಡ್ ಅವ್ರ ಕೈಲಿ ಆಗುತ್ತಾ ಅನ್ನೋದು ಅವ್ರಿಗೆ ಡಿಪೆಂಡ್ ಆಗಿರುತ್ತೆ. ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗೋಲ್ಲ. ಈಗ ಫಾರ್ ಎಕ್ಸಾಂಪಲ್ಲು ನಂದೇ ತೊಗೊಂಬಿಡಿ. ಈಗ ನಾನು ಕೋವಿಡ್ಗೆ ಮುಂಚೆ ಪಾರ್ಟ್ ಟೈಮ್ಗೆ ಅಂತ ಜಾಯ್ನ್ ಆಗಿದ್ದು ಸ್ವಿಗ್ಗಿಗೆ, ಓಕೆನಾ. ಸೊ ಅವಾಗ ನನ್ನ ಮನೆ ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡಬೇಕಂತಂದರೆ, ನಾನು ನಮ್ಮಮ್ಮ ಚಿಕ್ಕ ಮನೇಲಿ ಇದ್ದವ್ರು ನಾವು. ಸೊ ಆ ಒಂದು ಮನೆಯಲ್ಲಿ ಇದ್ದಾಗ ನಾನು ಪಾರ್ಟ್ ಟೈಮ್ಗಂತ ನಾನು ಜಾಯ್ನ್ ಆಗಿದ್ದು ಸ್ವಿಗ್ಗಿಗೆ. ಅದಾದಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಫುಲ್ ಟೈಮ್ ಕನ್ವರ್ಟ್ ಆದೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಇವತ್ತು ನನ್ನ ಕೈಯಲ್ಲಿ ಐಫೋನ್ ಇದೆ, ನನ್ನ ಹತ್ರ ಕ್ಯಾಮ್ರಾ ಇದೆ, ನನ್ನ ಹತ್ರ ಗಾಡಿ ಇದೆ, ನಾನೊಂದು ದೊಡ್ಡ ಮನೇಲಿದ್ದೀನಿ ಅಂತಂದರೆ ಒಂದು ಸೆಟಲ್ಡ್ ಅಂದರೆ ಒಂದು ಲೆವೆಲ್ಗೆ, ಓಕೆನಾ. ಫುಲ್ ಸೆಟಲ್ ಆಗಿಲ್ಲ ಅಂತಂದ್ರೂ ಒಂದು ಲೆವೆಲ್ಗೆ ಸೆಟಲ್ ಆಗಿದ್ದೀನಿ. ಇವತ್ತಿನ ದಿನ 3 ಹೊತ್ತು ಊಟ ತಿಂತಾಯಿದ್ದೀನಿ ಅಂತಂದರೆ ಅದಕ್ಕೆ ಕಂಪಲ್ಸರಿ ರೀಸನ್ ಬಂದು ಡೆಲಿವರಿ ಜಾಬೇ. ಇದೇ ಕೆಲಸದಲ್ಲಿ ತುಂಬ ಜನ ಸೆಟ್ಲಾಗಿರೋರು ನಾವು ನೋಡಿದ್ದೀವಿ. ತುಂಬ ಜನ, ನೀವು ನಂಬ್ತಿರೋ ನಂಬಲ್ಲೋ, ಇದೇ ಡೆಲಿವರಿ ಜಾಬಿಂದ ಬೇರೆ ಒಳ್ಳೊಳ್ಳೆ ಬಿಸ್ನೆಸ್ಗಳು ಮಾಡ್ಕೊಂಡು ಹೋಗಿರೋದು ನೋಡಿದ್ದೀನಿ, ಒಳ್ಳೊಳ್ಳೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋದು ನೋಡಿದ್ದೀನಿ. ಅದ್ರ ಜೊತೆಗೆ ನೀವು ನಂಬ್ತಿರೋ ನಂಬಲ್ಲೋ, ಇದೇ ಬೆಂಗಳೂರಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಿರೋರು ಕೂಡ ನಾವು ನೋಡಿದ್ದೀವಿ. ಬಟ್ ಇದರಲ್ಲಿ ಅವರವರ ನಾನು ಮೊದಲನೇ ಹೇಳಿದಾಗೆ ಅವ್ರ ಶಕ್ತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಯಾಕಂತಂದರೆ ಅವ್ರ ಪೇಷನ್ಸು, ಅವ್ರ ಸ್ಟ್ರೆಂತು ತುಂಬ ಇಂಪಾರ್ಟೆಂಟು. ಇಲ್ಲಿ ತಾಳ್ಮೆಯಿಂದ ನೀನು ಎಫರ್ಟ್ ಹಾಕಿ ಕಷ್ಟಪಟ್ಟರೆ ಮಾತ್ರ ಇಲ್ಲಿ ದುಡ್ಡಾಗೋದು. ಈ ಥರ ಪ್ರಾಬ್ಲಮ್ಸ್ ಸಣ್ಣ ಪುಟ್ಟ ಬರ್ತಾನೆ ಇರ್ತದೆ. ಇನ್ಸೆಂಟಿವ್ ಪ್ರಾಬ್ಲಮ್ ಅಂತೆ, ಇಲ್ಲಾಂತಂದರೆ ಏನೋ ಒಂದು ಕಸ್ಟಮರ್ ಪ್ರಾಬ್ಲಮ್ಮು, ರೆಸ್ಟೋರೆಂಟ್ ಪ್ರಾಬ್ಲಮ್ಮು, ಸುಮಾರು ಬರ್ತಾನೆ ಇರ್ತದೆ. ನೋಡಿ, ಡೆಲಿವರಿ ಜಾಬ್ ಅನ್ನೋದೇ ಒಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ನಾನು ಸುಮಾರು ಸರಿ ಹೇಳಿದ್ದೀನಿ, ಈ ಒಂದು ಕೆಲಸ ಸಿಕ್ಕಾಪಟ್ಟೆ ರಿಸ್ಕಿ. ಇದನ್ನು ರಿಸ್ಕ್ ತಗೊಂಡು ಈ ಒಂದು ರಿಸ್ಕ್ನ ಕೆಲಸನ ನೀವು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ, ಇದನ್ನು ನೀವು ಓನ್ ಮಾಡಿಕೊಂಡು, ಅಂದರೆ ನೀವು ಖುಷಿ ಪಡ್ಕೊಂಡು ಈ ಒಂದು ಕೆಲಸ ನೀವು ಮಾಡಿದ್ರೆ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ. ಬಟ್ ಆದರೆ ಈಗ ಒಂದು ಕೆಲಸನ ನೀವು ಈ ರೀತಿ ಮಾಡಿದ್ರೆ
ಖಂಡಿತವಾಗ್ಲೂ ನೀವು ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ನೀವು ಉದ್ಧಾರ ಆಗೋದಿಲ್ಲ. ದಯವಿಟ್ಟು ಇದನ್ನು ಇನ್ಸ್ಪೈರ್ ಆಗಿ ನಮ್ಮ ಕರ್ನಾಟಕದಲ್ಲಿ ದಯವಿಟ್ಟು ಯಾರೂ ಕೂಡ ಈ ರೀತಿ ರೀಲ್ಸ್ನ ಮಾಡೋಕ್ಕೆ ಹೋಗಬೇಡಿ, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಇದು ಹೆಂಗಿದೆ ಅಂತಂದರೆ ನಮಗೆ ಚಿಕ್ಕ ವಯಸ್ಸಲ್ಲಿ ಕೆಲವರು ದೊಡ್ಡವ್ರು ಹೇಳ್ತಾಯಿದ್ರು, ತಿಂದಿದ್ದ ತಟ್ಟೆಗೆ ಉಚ್ಚ ಒಯ್ದರು ಅಂತ. ಆ ಥರ ಆಗ್ಬಿಡುತ್ತೆ ಈ ಥರ ಕೆಲಸಗಳು. ಸೊ ಸಖತ್ ಬೇಜಾರಾಗ್ತಿದೆ. ಈ ರೀಲ್ಸ್ ಅಂತೂ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗ್ಬಿಡ್ತು ಅಂದ್ಬಿಟ್ಟು ಪ್ರತಿಯೊಬ್ಬರು ಅದೇ ಥರನೇ ಮಾಡೋಕ್ಕೆ ಶುರು ಮಾಡಿಬಿಟ್ಟವ್ರೆ. ಒಬ್ಬ ಟಿ ಶರ್ಟ್ ಸುಟ್ಟಾಕ್ತಾನೆ, ಒಬ್ಬ ಬ್ಯಾಗ್ ಎತ್ಕೊಂಡು ಹೋಗಿ ಡಸ್ಟ್ಬಿನ್ ಬಿಸಾಕ್ತಾನೆ, ಒಬ್ಬ ಈ ಥರ ಎಳ್ಕೊಂಡು ಹೋಗ್ತಾನೆ, ಒಬ್ಬೊಬ್ಬ ಒಂದೊಂದು ಥರ. ಬಟ್ ಆದರೆ ಪ್ಲೀಸ್ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ರೆಸ್ಪೆಕ್ಟ್ ಡೆಲಿವರಿ ಬಾಯ್ಸ್. ಫಸ್ಟ್ ಆಫ್ ಆಲ್ ಒಬ್ಬ ಡೆಲಿವರಿ ಬಾಯ್ ಒಬ್ಬ ಡೆಲಿವರಿ ಕೆಲಸಕ್ಕೆ ರೆಸ್ಪೆಕ್ಟ್ ಮಾಡಿಲ್ಲ ಅಂತಂದರೆ ಬೇರೆ ಇನ್ಯಾರು ರೆಸ್ಪೆಕ್ಟ್ ಕೊಡ್ತಾರೆ ನಮ್ಮ ಡೆಲಿವರಿ ಬಾಯ್ಸ್ಗೆ? ಸೊ ಫಸ್ಟ್ ಆಫ್ ಆಲ್ ನಾವು ಈ ಒಂದು ಕೆಲಸದಲ್ಲಿ ನಾವು ಇಷ್ಟೆಲ್ಲ ಕಷ್ಟಪಡ್ತಾಯಿದ್ದೀವಿ, ನಾವು ಇಷ್ಟೆಲ್ಲ ಒಂದು ಒಳ್ಳೊಳ್ಳೆ ಹೆಸರುಗಳು ಮಾಡ್ತಾಯಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ನಂದೇ ಆಗಲೇ ಹೇಳ್ದಂಗೆ ಎಲ್ಲೋ ಒಂದು ಚಿಕ್ಕ ರೂಮು, ಓಕೆನಾ, ನೀವು ನಂಬಲ್ಲ, ಒಂದು ಚಿಕ್ಕ ರೂಮಲ್ಲಿ ಇದ್ದವ್ರು ನಾವು ಈ ಲೆವೆಲ್ಗೆ ಇದ್ದೀವಿ ಅಂತಂದರೆ ಆ ಒಂದು ಡೆಲಿವರಿ ಜಾಬ್ ಅನ್ನೋದು ತುಂಬ ಇಂಪ್ಯಾಕ್ಟ್ ಇದೆ ನಮ್ಮ ಲೈಫಲ್ಲಿ. ಸೊ ಅದನ್ನು ಎಲ್ಲರೂ ಕೂಡ ಅವ್ರದ್ದೇ ಆದಂಥ ಲೈಫ್ಗೆ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಕಷ್ಟಪಟ್ಟರೆ ಒಂದೊಳ್ಳೆ ಪ್ಲೇಸಸ್ಗೆ ಹೋಗ್ತಾರೆ ಈ ಡೆಲಿವರಿ ಜಾಬಿಂದ. ಬಟ್ ಅಂಥ ಕೆಲಸನ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ಅಥವಾ ನಿಮ್ಮ ಕೈಯಲ್ಲಿ ಆಗ್ತಿಲ್ಲ ಅಂದ್ಬಿಟ್ಟು ಒಂದು ಯಾವುದೋ ಸಣ್ಣ ಪುಟ್ಟ ಒಂದು ದೊಡ್ಡ ಪ್ರಾಬ್ಲಮೇ ಅಂತಲೇ ಅನ್ಕೊಳ್ಳೋಣ, ದಯವಿಟ್ಟು ಅದನ್ನು ಫೇಸ್ ಮಾಡಿ, ಅದನ್ನು ಮಾತಾಡಿ, ಹೋಗಿ ಫೈಟ್ ಮಾಡಿ. ನನಗೆ ಈ ಥರ ಆಗಿದೆ, ಇನ್ನೊಬ್ರಿಗೆ ಯಾರಿಗೂ ಆಗಬಾರ್ದು. ಈಗ ಎಷ್ಟೋ ವೀಡಿಯೋಗಳು ನೀವು ನಂಬಲ್ಲೋ, ನಾವೆಲ್ಲಾದರೂ ಸ್ಟ್ರೈಕ್ ಆದಾಗಲಿ ಅಥವಾ ಏನಾದರೂ ಯಾವುದೋ ಒಬ್ಬ ಹುಡುಗನಿಗೆ ಪ್ರಾಬ್ಲಮ್ ಆದಾಗಲಿ ನಾವೇನಕ್ಕೆ ಹೋಗ್ತೀವಿ, ನಾವೇನಕ್ಕೆ ವೀಡಿಯೋ ಮಾಡ್ತೀವಿ, ಎಲ್ಲರಿಗೂ ಈ ಒಂದು ಪ್ರಾಬ್ಲಮ್ ಗೊತ್ತಾಗಬೇಕು, ಯಾರಿಗೂ ಈ ಒಂದು ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಮಾಡ್ತೀವಿ. ಅದೇ ರೀತಿ ಈ ಥರ ಕಚಡ ಕಿತ್ತೋಗಿರೋ ವೀಡಿಯೋಗಳನ್ನ ಮಾಡೋ ಬದಲು ಆ ಥರ ಒಂದು ವೀಡಿಯೋ ಮಾಡಿ ಫೇಸ್ ಮಾಡಿ, ಏನಾಗ್ತಿದೆ ನಿಮಗೆ ಪ್ರಾಬ್ಲಮ್ಮು. ಈಗ ನಿಮಗೆ ಏನೋ ಒಂದಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಅನ್ಕೊತೀನಿ. ಈಗ ಫಾರ್ ಎಕ್ಸಾಂಪಲ್ ಇನ್ಸೆಂಟಿವ್ ಬರ್ತಿಲ್ವಾ, ಇಲ್ಲ ನಿಮ್ಮ ID ಪ್ರಾಬ್ಲಮ್ ಆಯಿತಾ, ಇಲ್ಲ ನಿಮಗೆ TL ರೆಸ್ಪಾನ್ಸ್ ಮಾಡ್ತಾ ಇಲ್ವಾ, ಇನ್ನೂ ತುಂಬ ದೊಡ್ಡದೇನಾದರೂ ಪ್ರಾಬ್ಲಮ್ ಆಯಿತಾ, ವಿಡಿಯೋ ಮಾಡಿ, ಈ ಥರ ಪ್ರಾಬ್ಲಮ್ ಆಗಿದೆ ನನಗೆ, ಈ ಕಂಪ್ನಿಯವ್ರು ಏನೂ ಹೆಲ್ಪ್ ಮಾಡ್ತಾ ಇಲ್ಲ, ದಯವಿಟ್ಟು ಹೆಲ್ಪ್ ಮಾಡಿ ಈ ಥರ ಅಂದ್ಬಿಟ್ಟು ಒಂದಷ್ಟು ವಿಡಿಯೋ ಮಾಡಿ ಹಾಕಿ. ಆವಾಗ ಕಂಪ್ನಿಯವ್ರಿಗೂ ಗೊತ್ತಾಗುತ್ತೆ, ಒಂದಷ್ಟು ಡೆಲಿವರಿ ಬಾಯ್ಸ್ಗೂ ಗೊತ್ತಾಗುತ್ತೆ, ಓಕೆ ಈ ಥರ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ಗೆ ನಾವೇನು ಮುಂದೆ ಸ್ಟೆಪ್ ತಗೋಬೇಕು, ನಾವೇನು ಹೆಂಗಿರಬೇಕು ಅನ್ನೋದು ಡೆಲಿವರಿ ಬಾಯ್ಸ್ಗೆ ಗೊತ್ತಾಗುತ್ತೆ. ಅದನ್ನು ಬಿಟ್ಬಿಟ್ಟು ನಿನಗೆ ವ್ಯೂಸ್ ಸಿಗ್ತಿದೆ, ಫಾಲೋವರ್ಸ್ ಸಿಗ್ತಿದೆ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡೋದು ನನ್ನ ಪ್ರಕಾರ ಸರಿಯಲ್ಲ. ಆ್ಯಂಡ್ ಇತ್ತೀಚೆಗೆ ಇದು ಬಂದು ಮೆಜಾರಿಟಿ ನಮ್ಮ ಕರ್ನಾಟಕದಲ್ಲಂತೂ ಎಲ್ಲೂ ನಾನು ನೋಡಿಲ್ಲ, ಬೆಂಗಳೂರಲ್ಲಂತೂ ನನಗೆ ಗೊತ್ತಿರೋ ಪ್ರಕಾರ ಎಲ್ಲೂ ನೋಡಿಲ್ಲ. ನನ್ನ ಕಣ್ಮುಂದೆ ಯಾರಾದರೂ ಈ ಥರ ಮಾಡಿ ಸಿಗಾಕೊಂಬಿಟ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ, ಅಂಥವ್ರಿಗೆ ಏನು ಹೇಳಿದ್ರು ಬೈದರೂ ತಪ್ಪಿಲ್ಲ, ಹೊಡೆದ್ರೂ ತಪ್ಪಿಲ್ಲ. ಯಾಕಂತಂದರೆ ಅದೇ ಆಗಲೇ ಹೇಳಿದ್ನಲ್ಲ, ತಿಂದಿದ್ದ ತಟ್ಟೆಗೆ ಹುಚ್ಚ ಒಯ್ಯುವಂಥ ನನ್ನ ಮಕ್ಕಳು ಇವರು ಅಂತ ಪ್ರೂವ್ ಮಾಡ್ಕೊತಾ ಇದ್ದಾರೆ ಈ ಕೆಲವೊಬ್ಬರು. ಸೊ ಸಖತ್ ಬೇಜಾರಾಗ್ತಿದೆ ಈ ಒಂದು ವೀಡಿಯೋಗಳನ್ನ ನೋಡ್ತಾ ಇದ್ದರೆ. ಸೊ ನಿಮ್ಗೇನು ಅನ್ನಿಸ್ತು? ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಇದೇ ಕೆಲಸ ಅಂದರೆ ಡೆಲಿವರಿ ಜಾಬ್ಗೆ ರೆಸ್ಪೆಕ್ಟ್ ಇಲ್ಲ, ಡೆಲಿವರಿ ಜಾಬ್ಗೆ ಮರ್ಯಾದೆ ಇಲ್ಲ ಅಂತ ತುಂಬ ನಾವು ಎಷ್ಟೋ ದಿವಸಗಳಿಂದ ನಮ್ಮ ಡೆಲಿವರಿ ಬಾಯ್ಸ್ಗೆ ಒಂದು ರೆಸ್ಪೆಕ್ಟ್ ಬರಬೇಕು ಅಂತ ನಾವು ಎಷ್ಟು ಎಫರ್ಟ್ ಆಗ್ತಿದ್ದೀವಿ ಅನ್ನೋದು ನಮಗೆ ಗೊತ್ತು. ಅಂಥ ದಿನಗಳಲ್ಲಿ ನಾವು ಈ ಥರ ಇದು ಮಾಡ್ತಿರೋ ಟೈಮಲ್ಲಿ ಈ ಥರ ಒಂದಷ್ಟು ಜನ ಡೆಲಿವರಿ ಬಾಯ್ಸ್ ಮಾಡೋದ್ರಿಂದ ಅವರ ಮಾನ ಮರ್ಯಾದೆನ ಅವರೇ ಕಳ್ಕೊತಾರೆ ಅನ್ನೋದನ್ನು ಸೊ ಈ ವಿಡಿಯೋ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪ್ರತಿಯೊಬ್ಬರಿಗೂ ಹೇಳೋದೊಂದೇ, ಈ ಒಂದು ಕೆಲಸ ಹೌದು ಕಷ್ಟ ಐತೆ, ಈ ಒಂದು ಕೆಲಸ ರಿಸ್ಕಿ ಐತೆ, ಈ ಒಂದು ಕೆಲಸ ಸೀರಿಯಸ್ಸಾಗಿ ಹೇಳ್ಬೇಕು ಅಂತಂದರೆ ತುಂಬ ಕಷ್ಟ ಐತೆ. ಬಟ್ ಈ ಕೆಲಸನೇ ನೀವೇನಾದರೂ ಖುಷಿ ಪಡ್ಕೊಂಡು ಓನ್ ಮಾಡಿಕೊಂಡು ನೀವು ಕಷ್ಟಪಟ್ಬಿಟ್ರೆ ಒಂದು ಸ್ವಲ್ಪ ದಿವಸ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಈ ಒಂದು ಕೆಲಸ ಯಾರೂ ಕೂಡ ಲೈಫ್ ಟೈಮ್ ಮಾಡೋದಕ್ಕಾಗಲ್ಲ. ಈ ಒಂದು ಕೆಲಸ ಏನೇ ಇದ್ದರೂ ನಿಮ್ಮ ಒಂದು ಒಂದೇನು ಡ್ರೀಮ್ ಅಂದ್ಕೊಂಡಿರ್ತೀರ. ಫಾರ್ ಎಕ್ಸಾಂಪಲ್ ನಿಮ್ದೇನೋ ಒಂದು ಅಂಗಡಿ ಓಪನ್ ಮಾಡಬೇಕು, ಇಲ್ಲ ಏನೋ ಒಂದು ಮಾಡಬೇಕು ಅಂತ ಒಂದು ಆಸೆ ಇರ್ತದೆ, ಒಂದು ಕನಸು ಇರ್ತದೆ. ಅದಕ್ಕೆ ಇದನ್ನು ಜಸ್ಟ್ ಒಂದು ಸ್ಟೆಪ್ಪಾಗಿ ಯೂಸ್ ಮಾಡ್ಕೊಬೇಕು, ಓಕೆನಾ? ಸೊ ಇದನ್ನು ಒಂದು ಸ್ಟೆಪ್ಪಾಗಿ ಯೂಸ್ ಮಾಡಿಕೊಂಡು ಇದರಲ್ಲಿ ನಿಮ್ಮ ಅರ್ನಿಂಗ್ ಎಷ್ಟು ಬೇಕೋ ಅಷ್ಟು ಅರ್ನ್ ಮಾಡ್ಕೊಬೇಕು, ಇನ್ನು ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗ್ತಾ ಇರಬೇಕು. ಇದನ್ನು ಪರ್ಮನೆಂಟಾಗಿ ಮಾಡೋಕ್ಕಾಗಲ್ಲ. ಯಾರೋ ಒಬ್ಬೊಬ್ಬರೇ ರೇರ್, ನಾನು ನೋಡ್ದಂಗೆ ಈ ಒಂದು ಕೆಲಸನ ರೇರ್, ಒಂದು 100 ಜನದಲ್ಲಿ ಒಬ್ಬರೋ ಇಬ್ಬರು ಅಷ್ಟೇ ಪರ್ಮನೆಂಟಾಗಿ ಮಾಡೋಕ್ಕಾಗೋದು. ಈಗ ಫಾರ್ ಎಕ್ಸಾಂಪಲ್ ನಾನು 6 ವರ್ಷದಿಂದ ಮಾಡಿದ್ದೀನಿ. ಸೊ ಈಗ ಹೋಗ್ತಾ ನೆಕ್ಸ್ಟ್ ಹಂಗೆ ಅಪ್ಡೇಟ್. ಈಗ ನೋಡಿ ಡೆಲಿವರಿ ಜಾಬ್ನ ಮಾಡಿಕೊಂಡು ಇಲ್ಲಿವರೆಗೂ ಬಂದೆ. ಈಗ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದೀನಿ. ನೆಕ್ಸ್ಟ್ ಕಾಂಟೆಂಟ್ ಕ್ರಿಯೇಟರಿಂದ ನನ್ನ ಒಂದು ಡ್ರೀಮ್ ಹಿಂದೆ ನಾನು ಹೋಗ್ತೀನಿ. ಸೊ ಆ ಥರ ನೆಕ್ಸ್ಟ್ ಸ್ಟೆಪ್ ಹಾಕ್ಕೊಂಡು ಹೋಗ್ತಾ ಇರಬೇಕು. ಇದನ್ನು ಓಪನ್ ಅಪ್ ಆಗಿ ಹೇಳ್ಬೇಕಂದ್ರೆ ಯೂಸ್ ಮಾಡ್ಕೊಬೇಕು. ಈ ಒಂದು ಕೆಲಸನ ಕರೆಕ್ಟಾಗಿ ಉಪಯೋಗಿಸ್ಕೋಬೇಕು, ಆವಾಗ ನೀವು ಉದ್ಧಾರ ಆಗ್ತೀರಾ. ಅದನ್ನು ಬಿಟ್ಟು ಈ ರೀತಿ ಮಿಸ್ಯೂಸ್ ಮಾಡೋದು, ಈ ಥರ ಎಲ್ಲ ವೀಡಿಯೋಸ್ನ ಮಾಡೋದು, ದಯವಿಟ್ಟು ಇದು ರೆಸ್ಪೆಕ್ಟ್ ಕೊಡಲ್ಲ. ಸೊ ದಯವಿಟ್ಟು ಈ ಥರ ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಇದನ್ನೇ ನಂಬ್ಕೊಂಡು ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ. ಸೊ ನಮ್ಮಂಥವ್ರಿಗೆ ತುಂಬ ಹರ್ಟ್ ಆಗುತ್ತೆ. ಸೊ ನಾನು ಪ್ರತಿಯೊಬ್ಬರಿಗೂ ನಾನು ಒಂದೇ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ, ಡೆಲಿವರಿ ಜಾಬ್ ಅನ್ನೋದು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ರಿಸ್ಕ್ ಆ್ಯಂಡ್ ಸೇಫ್ಟಿ ಇಲ್ಲ. ಬಟ್ ಆದರೆ ಈ ಒಂದು ಕೆಲಸದಲ್ಲಿ ನೀವೇನಾದರೂ ರಿಸ್ಕ್ ತಗೊಂಡು ಸೇಫ್ಟಿಯಿಂದ ಹುಷಾರಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ಅಚೀವ್ ಮಾಡ್ಬೋದು ಅನ್ನೋದು
ನಾನೇ ನಿದರ್ಶನ. ಸುಮಾರು ಜನ ಇದ್ದಾರೆ, ನಾನು ಒಬ್ಬನೇ ಅಂತಲ್ಲ, ಸುಮಾರು ಜನ ಇದ್ದಾರೆ, ಬನ್ನಿ ನಾನು ತೋರಿಸ್ಕೊಡ್ತೀನಿ. ಬಟ್ ಅದನ್ನು ಬಿಟ್ಟು ದಯವಿಟ್ಟು ಕೆಲವರು ಈ ರೀತಿ ಬೇಕು ಅಂತ ವೀಡಿಯೋಸ್ ಮಾಡ್ತಾರೋ ಅಥವಾ ವ್ಯೂಸ್ಗೋಸ್ಕರ ಮಾಡ್ತಾರೋ ಅವ್ರಿಗೆ ಗೊತ್ತಿದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ದಯವಿಟ್ಟು ನಮ್ಮ ಕನ್ನಡಿಗರು ಯಾರೂ ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂತಂದರೆ ನಾನು ಆಗಲೇ 2-3 ಸರಿ ಹೇಳ್ಬಿಟ್ಟೆ, ತಿನ್ನೋ ತಟ್ಟೆಗೆ ಹುಚ್ಚೆ ಒಯ್ಯೋದು ಅಂತ. ಸೊ ಆ ಥರ ಕೆಲಸಗಳು ದಯವಿಟ್ಟು ಅವ್ರು ಯಾರೋ ಮಾಡೋದು ಅಂದ್ಬಿಟ್ಟು ನೀವು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂತಂದರೆ ನಿಮಗೆಲ್ಲ ಗೊತ್ತಿದೆ, ಈಗ ವ್ಯೂಸ್ ಯಾವುದಾದ್ರೂ ಒಂದು ವೀಡಿಯೋಗೆ ಬಂದುಬಿಟ್ಟಿದೆ ಅಂದರೆ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಸೊ ಸುಮಾರು ಫಸ್ಟ್ ನಾನು ಒಂದು ವೀಡಿಯೋ ನೋಡಿದೆ, ಒಂದು 15-20 ದಿವಸ ಮುಂಚೆ ನೋಡಿದೆ ನಾನು. ಈಗ ನೋಡಿದೆ ಬರೀ ಅದೇ ಬರ್ತಾಯಿದೆ, ಬರೀ ಅದೇ ರಿಲೆ. ಸೊ ದಯವಿಟ್ಟು ಒಳ್ಳೊಳ್ಳೆ ಸಂದೇಶಗಳನ್ನ ಕೊಡಿ. ಈ ರೀತಿ ಕೆಟ್ಟ ಸಂದೇಶಗಳನ್ನ ಯಾರೂ ಕೊಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಇದನ್ನು ನೋಡಿಕೊಂಡು ಯಾರೂ ಕೂಡ ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಈ ರೀತಿ ನಾನು ಹೇಳಿದ್ನಲ್ಲ, ಈ ರೀತಿ ವಿಡಿಯೋ ಮಾಡೋ ಬದಲು ನಿಮ್ಗಾಗ್ತಿರೋಂಥ ಪ್ರಾಬ್ಲಮ್ ಬಗ್ಗೆ ವಿಡಿಯೋ ಮಾಡೋಕ್ಕೆ, ನಾನು ಒಬ್ಬ ಡೆಲಿವರಿ ಬಾಯ್ ಆಗಿ ನನಗೆ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನು ವಿಡಿಯೋ ಮಾಡೋಕ್ಕೆ, ಓಕೆನಾ? ಸೊ ಇದು ನನ್ನ ಒಂದು ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡಿ. ದಯವಿಟ್ಟು ಈ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ವೆಯ್ಟ್ ಮಾಡ್ತಿರ್ತೀನಿ ಅಂತ ಹೇಳ್ತಾ, ಸೊ ಮುಂದೆ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈ ಫ್ರೆಂಡ್ಸ್.